ಅದರಲ್ಲಿ ಒಂದು 500 ರೂಪೀಸ್ನ ನಾನು ಹಾಕ್ತೀನಿ, ನಂದಲ್ಲ, ಇದು ಫ್ಯೂಚರ್ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ಯಾವುದೋ ಒಂದು ಕ್ರಿಪ್ಟೋ ಕರೆನ್ಸಿಗೆ ನಾವು ಕೊಡ್ತಕ್ಕಂಥದ್ದನ್ನ ಸೊ ನೀವು ಈ ರೀತಿ ಮಾಡಿದ್ರೆ, ಸೊ ಈ ರೀತಿ ಮಾಡ್ತೀರಾ ಅಂತಂದ್ರೆ ಮಾತ್ರ ನೀವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಿ. ಏನಕ್ಕೆ ಕ್ರಿಪ್ಟೋ ಈ ರೇಂಜ್ಗೆ ಹೈಪ್ ಕಾಣ್ತಾ ಇದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಟ್ರಂಪ್ ಅವರು ಗೆದ್ದ ಬಳಿಕ US ನಲ್ಲಿ ಕ್ರಿಪ್ಟೋ ಕರೆನ್ಸಿ ಮೇಲೆ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ಬಿಟ್ಕಾಯಿನ್ ಬಗ್ಗೆ ಕೂಡ ನಾನು ಹೇಳಬೇಕಾಗಿತ್ತು, ಬಿಟ್ಕಾಯಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಂದ್ರೆ ಬಿಟ್ಕಾಯಿನ್ ಈಗ ಆಲ್ರೆಡಿ ಬೆಳೆದು ನಿಂತಿದೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಆದ್ರೆ ಅಮೆರಿಕ ಇದನ್ನ ಯಾವ ರೇಂಜ್ಗೆ ನೋಡ್ತಾ ಇದೆ ಅಂತಂದ್ರೆ ಈಗ ಪ್ರತಿಯೊಂದು ದೇಶದಲ್ಲಿ ಬಂಗಾರನ ಶೇಖರಣೆ ಮಾಡ್ಲಿಕ್ಕೆ ಇಡಲಾಗುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ತುರ್ತು ಪರಿಸ್ಥಿತಿ ಬಂದಾಗ, ಎಕನಾಮಿಕ್ ಕ್ರೈಸಿಸ್ ಬಂದಾಗ ಅದನ್ನ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನ ಸ್ಟಾಕ್ ಮಾಡಲಾಗುತ್ತೆ. ಸೊ ಇದೇ ರೀತಿ US ಈಗ ಬಿಟ್ಕಾಯಿನ್ ನ ಶೇಖರಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದೆ ಅಂತಾನೆ ಹೇಳ್ಬಹುದು. ಸೊ ಇದು ಎಲ್ಲೋ ಒಂದು ರೀತಿಯಲ್ಲಿ ಕ್ರಿಪ್ಟೋ ಕರೆನ್ಸಿನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಈಗ ನೀವು ಏನಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಪ್ರಾಫಿಟ್ ನ ಮಾಡಬಹುದಾದಂತಹ ಚಾನ್ಸಸ್ ಇದೆ ಅಂತ ಹೇಳಬಹುದು. ಈಗ ಟಾಪ್ 5 ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ರೆಕಮೆಂಡೇಶನ್ ಅಲ್ಲ. ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಫೋರ್ ದಟ್ ಮತ್ತೆ ಒಂದ್ಸರಿ ನೀವು ಅನಾಲಿಸಿಸ್ ಮಾಡಿ, ನಿಮಗೆ ಸರಿ ಅನ್ಸಿದ್ರೆ ನೀವು ಇನ್ವೆಸ್ಟ್ ಮಾಡಿ. ಸೊ ನಾನು ಮಾಡಿರ್ತಕ್ಕಂಥ 5 ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ನಿಮಗೆ ಈಗ ನಾನು ಹೇಳ್ತಾ ಇದ್ದೀನಿ. ನಂಬರ್ 5 ಅಲ್ಲಿ ಬರ್ತಕ್ಕಂಥದ್ದು ಚೈನ್ ಲಿಂಕ್, ನಂಬರ್ 4 ಅಲ್ಲಿ ಬರ್ತಕ್ಕಂಥದ್ದು ಸೊಲಾನಾ, ನಂಬರ್ 3 ಅಲ್ಲಿ ಬರ್ತಕ್ಕಂಥದ್ದು ಡೋಜಿ ಕಾಯಿನ್ ಬಗ್ಗೆ ನಿಮಗೆ ಗೊತ್ತಿದೆ. ಎಲಾನ್ ಮಸ್ಕ್ ಅವರು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಕಾಯಿನ್ ಅಂತ ಹೇಳ್ಬೋದು. ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಸುಮಾರು ಬಹಳ ಹಿಂದಿನಿಂದ ಅವರು ಇನ್ವೆಸ್ಟ್ ಮಾಡಿದ್ದಾರೆ. 2018-19 ಇದನ್ನು ಅವರೇ ಪ್ರಮೋಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದರಿಂದ ಇದರ ಹೈಪ್ ಕೂಡ ಇನ್ಕ್ರೀಸ್ ಆಗ್ತಿದೆ. $7 ಇದ್ದ ಕಾಯಿನು ಈಗ ಹತ್ತತ್ರ 37 ಹೋಗಿ $30 ಬಂದಿದೆ. ಸೊ ಫ್ಯೂಚರ್ ಇದು ಇನ್ನು ಮೇಲೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಬಹುದು. ಸೊ ನಂಬರ್ 2 ಅಲ್ಲಿ ಬರ್ತಕ್ಕಂಥದ್ದು ಎಥೇರಿಯಂ ಬಗ್ಗೆನೂ ನಿಮಗೆ ಗೊತ್ತಿದೆ. ಸೊ ಇದು ಒಂದು ಎಕೋಸಿಸ್ಟಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮಾಡಿರ್ತಕ್ಕಂತಹ ಒಂದು ಕಾಯಿನ್ ಅಂತ ಹೇಳ್ಬೋದು. ಸೊ ಇದು ಕೂಡ ಫ್ಯೂಚರ್ ನಲ್ಲಿ ಒಳ್ಳೆಯ ಒಂದು ಪೊಟೆನ್ಶಿಯಲ್ ಹೊಂದಿದೆ. ವ್ಯಾಲ್ಯೂ ವೈಸ್ ನೋಡೋದಾದ್ರೆ ಇಡೀ ಪ್ರಪಂಚದಲ್ಲೇ ಬಿಟ್ಕಾಯಿನ್ ಬಿಟ್ರೆ ನೆಕ್ಸ್ಟ್ ಸ್ಥಾನದಲ್ಲಿ ಬರ್ತಕ್ಕಂಥದ್ದೇ ಈ ಒಂದು ಎಥೇರಿಯಂ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಸೊ ನಂಬರ್ 1 ಅಲ್ಲಿ ಬರ್ತಕ್ಕಂಥದ್ದು ಬಿಟ್ಕಾಯಿನ್ ಅದು ಯಾವತ್ತೂ ಕೂಡ ಅದರ ಮೌಲ್ಯವನ್ನು ಕಳ್ಕೊಳ್ಳೋದಿಲ್ಲ. ಈಗ ಏನಾದರೂ US ಗೌರ್ಮೆಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತು ಅಂದ್ಕೊಳ್ಳಿ, ಸೊ ಬಿಟ್ಕಾಯಿನ್ ಬಂಗಾರದ ರೇಂಜ್ಗೆ ಬೆಲೆ ಬಾಳುತ್ತೆ ಅಂತ ಕೂಡ ಹೇಳಬಹುದು. ಸೊ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಿಟ್ಕಾಯಿನ್ ಮತ್ತೆ ಎಥೇರಿಯಂ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ, ಇನ್ನ ಉಳಿದಿರ್ತಕ್ಕಂಥ ಡೋಜಿ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿ, ಇನ್ನ ಚೈನ್ ಲಿಂಕ್ ಮತ್ತೆ ಸೊಲಾನಾ ಮೇಲೆ ಸ್ವಲ್ಪ ಅಮೌಂಟ್ ನ ಹಾಕಿ ಬಿಟ್ಟಿರಿ. ನೋಡೋಣ ಫ್ಯೂಚರ್ ಇದು ಗ್ರೋ ಆದ್ರೆ ಒಂದು ಒಳ್ಳೆಯ ಪ್ರಾಫಿಟ್ ನ ಮಾಡ್ಬೋದು, ಇಲ್ಲ ಅಂದ್ರೆ ನಮ್ಮ ಲಕ್ ಏನು ಮಾಡ್ಲಿಕ್ಕೆ ಆಗೋಲ್ಲ. ಸೊ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಹಣ ಆಗಿರ್ಬೋದು ಅಥವಾ ನೀವು ದುಡಿದಿರ್ತಕ್ಕಂಥ ಹಣಗಳನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ನೀವೇನಾದ್ರೂ ಸೇವಿಂಗ್ಸ್ ಮಾಡಿಟ್ರೆ, ಸೊ ನಿಮ್ಮ ಹತ್ರ ಸ್ವಲ್ಪ ಹಣ ಏನಾದ್ರು ಉಳಿದಿದೆ, ನನಗೆ ಇದು ಯೂಸ್ ಇಲ್ಲ ಅಂತಂದ್ರೆ ಅಂತಹ ಹಣಗಳನ್ನ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಹಾಕಿ. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಆಗಲಿ ಮತ್ತೆ ಕ್ರಿಪ್ಟೋಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ, ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.